ಸ್ಥಳೀಯ ಸುದ್ದಿ ನಿಖರ ಮಾಹಿತಿಗಳಿಗಾಗಿ ಬಿಬಿಟಿವಿ ಕನ್ನಡ ಚಾನೆಲ್ ಅನ್ನು ಕೂಡಲೇ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ವಿ ಸೋಮಣ್ಣ ವಿರುದ್ಧ ಮಾಧುಸ್ವಾಮಿಯ ಮುನಿಸು, ಒಕ್ಕಲಿಗರ ಕನಸು. ವಿ ಸೋಮಣ್ಣಗೆ ಕಾಡ್ತಿದ್ಯಾ ಸೋಲಿನ ಭಯ. ಸ್ಥಳೀಯ ಬಿಜೆಪಿ ಮುಖಂಡರ ಆಕ್ರೋಶಕ್ಕೆ ಗುರಿ. ಟಿಕೆಟ್ ವಂಚಿತರ ಕೆಂಗಣ್ಣು. ಅಸಮಾಧಾನ ಶಮನಕ್ಕೆ ಕಾಲಹರಣ. ಸ್ಥಳೀಯನಲ್ಲದ ಆಪಾದನೆ. ಮತದಾರರಿಗೆ ಹೊಸ ಮುಖ. ಕರ್ನಾಟಕ ರಾಜ್ಯದ ರಾಜಕಾರಣ ಒಂದೆಡೆಯಾದರೆ ತುಮಕೂರು ಜಿಲ್ಲೆಯ ರಾಜಕಾರಣ ವಿಭಿನ್ನ. ತುಮಕೂರು ಲೋಕಸಭಾ ಕ್ಷೇತ್ರದ ರಾಜಕಾರಣದಲ್ಲಿ ಒಂದು ವಿಭಿನ್ನ ರೀತಿಯ ವಿಶಿಷ್ಟತೆ ಎದುರಾಗುತ್ತಿದೆ. ತುಮಕೂರು ಜಿಲ್ಲೆಯ ರಾಜಕಾರಣ ರಾಜ್ಯ ರಾಜಕಾರಣದಲ್ಲಿ ಗಮನವನ್ನು ಸೆಳೆಯುತ್ತಿದ್ದರೆ, ತುಮಕೂರು ಲೋಕಸಭಾ ಚುನಾವಣೆಯ ರಾಜಕಾರಣ ವಿಭಿನ್ನವಾಗಿ ತಲೆದೋರಿದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಈ ದೇಶದ ಮಾಜಿ ಪ್ರಧಾನಿಗಳು, ಜೆಡಿಎಸ್ ಪಕ್ಷದ ವರಿಷ್ಠರು, ಒಕ್ಕಲಿಗರ ಪರಮೋಚ್ಚ ನಾಯಕ ಎಚ್ ಡಿ ದೇವೇಗೌಡರನ್ನ ಸೋಲಿಸಿ ರಾಷ್ಟ್ರ ರಾಜಕಾರಣದಲ್ಲಿ ಗಮನ ಸೆಳೆದಿದ್ದ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಬಿಜೆಪಿ ಪಕ್ಷದಿಂದ ವಿ ಸೋಮಣ್ಣ ಮತ್ತು ಕಾಂಗ್ರೆಸ್ ಪಕ್ಷದಿಂದ ಎಸ್ ಪಿ ಮುದ್ದಹನುಮೇಗೌಡ ಆಯ್ಕೆ ಬಯಸಿ ಕಣಕ್ಕಿಳಿದಿದ್ದಾರೆ. ಬಿಜೆಪಿ ಪಕ್ಷದಲ್ಲಿ ಚುನಾವಣೆ ಎದುರಿಸುವ ಸಾಮರ್ಥ್ಯ ಇರುವ ಯಾವೊಬ್ಬ ಗಂಡಸೂ ಸಹ ತುಮಕೂರು ಜಿಲ್ಲೆ ಇಲ್ಲ ಎಂದು ಭಾವಿಸಿ ಬೆಂಗಳೂರಿನ ವಿ ಸೋಮಣ್ಣರವರನ್ನು ಕರೆತಂದು ಕಣಕ್ಕಿಳಿಸಿದೆ ಬಿಜೆಪಿ ಹೈಕಮಾಂಡ್. ಮೊದಲ ಚುಂಬನಂ ದಂತಭಗ್ನಂ ಎನ್ನುವಂತಾಗಿದೆ ಸದ್ಯದ ಬಿಜೆಪಿಯ ಪರಿಸ್ಥಿತಿ. ವಿ ಸೋಮಣ್ಣಗೆ ಟಿಕೆಟ್ ದೊರೆಯುವ ಮುನ್ನವೇ ಗೋ ಬ್ಯಾಕ್ ಸೋಮಣ್ಣ ಎನ್ನುವ ಘೋಷಣೆ ಹೆಚ್ಚಾಗಿ ಕೇಳಿ ಬಂದಿತ್ತು. ಸ್ಥಳೀಯರಲ್ಲದ ಸೋಮಣ್ಣಗೆ ಟಿಕೆಟ್ ನೀಡದಂತೆ ಆಗ್ರಹ ಹೆಚ್ಚಾಗಿ ಕೇಳಿ ಬಂದಿತ್ತಾದರೂ ಇದ್ಯಾವುದಕ್ಕೂ ಜಗ್ಗದ ಬಿಜೆಪಿ ಹೈಕಮಾಂಡ್ ಅಂತಿಮವಾಗಿ ವಿ ಸೋಮಣ್ಣ ಅವರನ್ನು ಕಣಕ್ಕಿಳಿಸಿದೆ. ಸೋಮಣ್ಣಗೆ ಟಿಕೆಟ್ ಘೋಷಣೆಯಾದ ದಿನದಿಂದ ಮಾಜಿ ಸಚಿವ ಜೆಸಿ ಮಾಧುಸ್ವಾಮಿ ಕೆಂಡಾಮಂಡಲವಾಗಿದ್ದಾರೆ. ನಿಗಿ ನಿಗಿ ಎಂದು ಬೇಗುತ್ತಿದ್ದಾರೆ. ಸೋಮಣ್ಣ ಅವ್ರು ಪರವಾಗಿ ಮಾಡಲ್ಲ, ಹೊರಗಡೆಯಿಂದ ಯಾರಿಗೆ ಕೊಟ್ಟಿದ್ರು ಮಾಡ್ತಿರ್ಲಿಲ್ಲ. ನಮ್ಮ ಪಕ್ಷದಲ್ಲಿ ಜಿಲ್ಲೆ ಒಳಗೆ ಯಾರಿಗೆ ಕೊಟ್ಟಿದ್ರು ನಾನು ಉಸಿರಾಡ್ತಿರ್ಲಿಲ್ಲ, ಮಾಡ್ತಿದ್ದೆ. ತಟಸ್ಥವಾಗಿರೋಣ ಅಂದ್ರೆ ತಟಸ್ಥವಾಗೇ ಇರ್ತೀವಿ. ಯಾರಿಗೂ ಓಟ್ ಹಾಕೋದ್ ಬೇಡ, ನೋಟ್ ಹಾಕೋಣ ಅಂದ್ರೆ ಅದಕ್ಕೆ ಹೋಗ್ತೀವಿ. ಸೋಮಣ್ಣ ಸೋತಂದ್ರೆ ನಾನ್ ಸೋತಿಲ್ವಾ? ಸೋಮಣ್ಣ ಕ್ಷೇತ್ರದಲ್ಲಿ ಯಾರು ನಿಲ್ಲುಂದಿದ್ದಾರೆ? ಯಾರು ಏನ್ ಹೈಕಮಾಂಡ್ ಹೇಳ್ತಾ? ಸುಳ್ಳು. ನಮ್ಮ ಎದುರಿಗೆ ಮಾತಾಡಿದಾನೆ, ನಾ ಗೋವಿಂದರಾಜ ನಗರಕ್ಕೆ ನಿಲ್ಲಲ್ಲ ಅಂತ. ಗೋವಿಂದರಾಜ ನಗರದಾಗ ಗೆಲ್ಲಕ್ಕಾಗಲ್ಲ, ನನಗೆ ಚಾಮರಾಜನಗರ ಇನ್ಚಾರ್ಜ್ ಬೇಕು ಮಿನಿಸ್ಟರ್ ಆಗಿ ಅಂತ ಹಠ ಮಾಡಿ ತಗೊಂಡು ಚಾಮರಾಜನಗರಕ್ಕೆ ಹೋಗಿ ಜಾಗ ಮಾಡ್ಕೊಂಡಿದ್ದಿತ್ತ. ಈಗ ಹೇಳೋದು ಕ್ವಾರ್ಟರ್ 2 ನಿಲ್ಲು ಅಂದ್ರು 3 ನಿಲ್ಲು, ಯಾರು ಹೇಳಕ್ಕೊಂಡು? ಬಿಜೆಪಿ ಹೈಕಮಾಂಡ್ ನೊಂದಿಗೆ ಮತ್ತು ಬಿಎಸ್ ಯಡಿಯೂರಪ್ಪರಿಂದಲೂ ಕೂಡ ಅಂತರ ಕಾಯ್ದುಕೊಂಡಿರುವ ಮಾಧುಸ್ವಾಮಿ ಸೋಮಣ್ಣ ಪರವಾಗಿ ಮತ ಚಲಾಯಿಸುವುದಿಲ್ಲ ಎಂದು ಪಟ್ಟು ಹಿಡಿದಿದ್ದಾರೆ. ಹೀಗಾಗಿ ಅವರ ನಡೆ ನಿಗೂಢವಾಗಿದೆ. ಜಿಲ್ಲೆಯಲ್ಲಿ ಪ್ರಬಲ ಆಕಾಂಕ್ಷಿಗಳಾಗಿದ್ದ ಜೆಸಿ ಮಾಧುಸ್ವಾಮಿ, ಸ್ಫೂರ್ತಿ ಡೆವಲಪರ್ ಚಿದಾನಂದ, ಸಿದ್ಧಗಂಗಾ ಆಸ್ಪತ್ರೆಯ ಎಂಡಿ ಡಾಕ್ಟರ್ ಪರಮೇಶ್, ಬಿಜೆಪಿ ಪಕ್ಷದ ಹಾಲಿ ಅಧ್ಯಕ್ಷ ಹೆಬ್ಬಾಕ ರವಿಶಂಕರ್ ಎಲ್ಲರೂ ಟಿಕೆಟ್ ವಂಚಿತರಾಗಿದ್ದಾರೆ. ಇವರುಗಳು ಸೋಮಣ್ಣ ಗೆಲುವನ್ನು ನಿರೀಕ್ಷಿಸಲು ಸಾಧ್ಯವಿಲ್ಲ. ಮೇಲ್ನೋಟಕ್ಕೆ ಪಕ್ಷದ ಆದೇಶದ ನಟನೆ ಮಾಡಬಹುದೇ ವಿನಃ ಮನಪೂರ್ವಕವಾಗಿ ಸೋಮಣ್ಣ ಗೆಲುವಿಗೆ ಶ್ರಮಿಸಲು ಸಾಧ್ಯವಿಲ್ಲ ಎನ್ನುವ ಮಾತುಗಳು ವ್ಯಾಪಕವಾಗಿ ಕೇಳಿಬರುತ್ತಿವೆ. ವಿ ಸೋಮಣ್ಣ ನಾಯಕತ್ವವನ್ನು ಅಪ್ಪ ಮಕ್ಕಳು ಮಾತ್ರ ಒಪ್ಪಬೇಕು, ನಾವಲ್ಲ ಎನ್ನುವ ವ್ಯಾಪಕ ವಿರೋಧದ ಮಾತುಗಳು ಸೋಮಣ್ಣ ಪಾಲಿಗೆ ಮಗ್ಗಲು ಮುಳ್ಳಾಗಲಿವೆ. ತುಮಕೂರು ಹಾಲಿ ಸಂಸದ ಜಿಎಸ್ ಬಸವರಾಜು ಮತ್ತು ಅವರ ಪುತ್ರ ಶಾಸಕ ಜಿಬಿ ಜ್ಯೋತಿ ಗಣೇಶ್ ಸೋಮಣ್ಣರವರನ್ನು ಬಲವಂತವಾಗಿ ಕರೆತಂದು ಅಭ್ಯರ್ಥಿ ಮಾಡಿದ್ದಾರೆ ಎನ್ನುವ ಆಪಾದನೆ ಹೆಚ್ಚಾಗಿ ಕೇಳಿ ಬರುತ್ತಿರುವುದೇ ಮೂಲ ಕಾರಣವಾಗಿದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯ ತುಮಕೂರು ಉಸ್ತುವಾರಿ ವಹಿಸಿದ್ದ ವಿ ಸೋಮಣ್ಣ, ಜಿಎಸ್ ಬಸವರಾಜು ಗೆಲುವಿನಲ್ಲಿ ಮುಖ್ಯ ಪಾತ್ರ ವಹಿಸಿದ್ದರು ಎನ್ನಲಾಗುತ್ತಿತ್ತು. ಕಳೆದ ಚುನಾವಣೆಯಲ್ಲಿ ಜೆಡಿಎಸ್ ವರಿಷ್ಠ, ಒಕ್ಕಲಿಗರ ಪರಮೋಚ್ಚ ನಾಯಕ, ಕರುನಾಡು ಕಂಡ ಹೆಮ್ಮೆಯ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಸೋಲಿನಲ್ಲಿ ವಿ ಸೋಮಣ್ಣ ಪಾತ್ರ ಬಹುಮುಖ್ಯವಾಗಿತ್ತು. ಹಾಗಾಗಿ ಒಕ್ಕಲಿಗರ ಕೆಂಗಣ್ಣಿಗೆ ಸೋಮಣ್ಣ ಗುರಿಯಾಗಿದ್ದಾರೆ ಎನ್ನುವ ಮಾತುಗಳು ಕೇಳಿಬರುತ್ತಿವೆ. ಸೋಮಣ್ಣಗೆ ಅಡ್ಡಲಾಗಿರುವ ಮಾಧುಸ್ವಾಮಿ ನಡೆಯಿಂದ ಬಿಜೆಪಿ ಮುಖಂಡರು ಆತಂಕಕ್ಕೆ ಒಳಗಾಗಿದ್ದಾರೆ. ಮಾಧುಸ್ವಾಮಿ ಅಸಮಾಧಾನದಿಂದ ಜಿಲ್ಲೆಯಲ್ಲಿ ಸೋಮಣ್ಣಗೆ ಸಂಕಷ್ಟವೆದುರಾಗಿದೆ. ಎಷ್ಟೇ ಮನವೊಲಿಸಿದರೂ ಶಮನಗೊಳ್ಳದ ಮಾಧುಸ್ವಾಮಿಯ ಮುನಿಸು ಸೋಮಣ್ಣ ಕನಸನ್ನು ಭಗ್ನಗೊಳಿಸುತ್ತದೆಯಾ ಎನ್ನುವ ಮಾತುಗಳು ಕೇಳಿಬರುತ್ತಿವೆ. ಜಿಲ್ಲೆಯ ಬಹುತೇಕ ಜೆಡಿಎಸ್ ಮುಖಂಡರಲ್ಲಿ ಚುನಾವಣೆಯ ಉತ್ಸಾಹ ಕೇಳಿಬರುತ್ತಿಲ್ಲ.
ಮಾಧುಸ್ವಾಮಿಯ ಹಿಂಬಾಲಕರು ಸಕ್ರಿಯ ಚುನಾವಣಾ ಪ್ರಚಾರದಿಂದ ದೂರ ಉಳಿದಿರುವ ಕಾರಣ ನಾನು ಗೆಲ್ಲುವ ಕುದುರೆ ಎಂದುಕೊಂಡಿದ್ದ ಸೋಮಣ್ಣಗೆ ಶುರುವಾಗಿದೆ ಭಯ. ಅಧಿಕೃತವಾಗಿ ಟಿಕೆಟ್ ಘೋಷಣೆಯಾಗಿ 1 ವಾರ ಕಳೆದರೂ ಸಹ ಇನ್ನೂ ಅಸಮಾಧಾನಿತರನ್ನು ಭೇಟಿ ಮಾಡುವುದರಲ್ಲೇ ಸಮಯ ಕಳೆಯುತ್ತಿರುವ ಸೋಮಣ್ಣ ಗ್ರೌಂಡ್ ಲೆವೆಲ್ಗೆ ಇಳಿಯದೆ ಕೇವಲ ಅತೃಪ್ತರನ್ನು ಶಮನ ಮಾಡುವುದರಲ್ಲೇ ಕಾಲಹರಣ ಮಾಡುತ್ತಿದ್ದಾರೆ ಎನ್ನುವ ಆಪಾದನೆ ಹೆಚ್ಚಾಗಿದೆ. ಟೆನ್ಷನ್ಗೆ ಸಿಲುಕಿರುವ ಸೋಮಣ್ಣ ಎಷ್ಟೇ ಬಾರಿ ಮನವಿ ಮಾಡಿದ್ರೂ ವಿಶ್ವಾಸಕ್ಕೆ ಬಾರದ ಸಮುದಾಯದ ನಾಯಕರು. ಜಿಲ್ಲೆಯಲ್ಲಿ ಸೋಮಣ್ಣ ಹೋದಲ್ಲೆಲ್ಲ ಮುದ್ದಾಡಮೇಗೌಡರ ಎಂಟ್ರಿಯಿಂದ ತತ್ತರಿಸುತ್ತಿದ್ದಾರೆ ಜನತೆ. ಲೋಕಲ್ ನಾನ್ ಲೋಕಲ್ಗೆ ಸಿಲುಕಿದ ಸೋಮಣ್ಣಗೆ ಟೆನ್ಷನ್ ಎದುರಾಗಿದ್ದು, ಈ ಪರಿಸ್ಥಿತಿ ಹೀಗೆಯೇ ಮುಂದುವರಿದರೆ ಸೋಮಣ್ಣ ಗತಿ ಏನು ಎನ್ನುವುದು ಕೆಲವು ನಿಷ್ಠಾವಂತ ಬಿಜೆಪಿ ಮುಖಂಡರ ಆತಂಕವಾಗಿದೆ. ಸ್ಥಳೀಯ ಸುದ್ದಿ ನಿಖರ ಮಾಹಿತಿಗಳಿಗಾಗಿ ಬಿಬಿಟಿವಿ ಕನ್ನಡ ಚಾನೆಲ್ ಅನ್ನು ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.